ಯಾರ ಅಪ್ಪನ ಮನೆ ಆಸ್ತಿ ಅಲ್ಲ, ಅದು ಭಾರತಾಂಬೆ ನಮ್ಮ ಅಪ್ಪನ ಮನೆ ಆಸ್ತಿ ಅಂತ ಅದಕ್ಕೆ ಇವತ್ತು ರೈತ ಬಂಧುಗಳಾಗಿರ್ತಕ್ಕಂಥವ್ರು ನಾವು ಯೋಚನೆ ಮಾಡಬಹುದು. ಕೆಲವೊಂದಿಷ್ಟು ಯೋಚನೆಗಳು ನಡೆದಾಗ ನಾನು ಒಂದು ತೋಡೆ ಕರೆದಾಗ ರೈತ ಸಂಘಟನೆದೊಳಗೆ ಇದ್ದಾಗ ಹೇಳ್ತಾ ಇದ್ರು, ರೈತರು ಬರೇ ರೊಕ್ಕ ಕೊಟ್ರೆ ಹಿಂದೆ ಸರಿತಾರ, ಅವ್ರನ್ನ ಸರಿಸಬೇಕಂತ ಕೆಲವೊಂದಿಷ್ಟು ರಾಜಕಾರಣಿ ಕುನ್ನಿಗಳ ಕುತಂತ್ರಕ್ಕ ಮನಿಲಾರ್ದಕ್ಕಂತ ರೈತ ಸಂಘ ಇವತ್ತು ಗುರ್ಲಾಪುರ ಕ್ರಾಸದಲ್ಲಿ ನಡೀತಾ ಇದೆ ಅಂದ್ರೆ ನಾಳೆ ಬೆಂಗಳೂರಲ್ಲಿ ಅಂತ ರೈತ ಹೋರಾಟದಲ್ಲಿ ನಾವು ರೈತ ಸಂಘದವರು ಇವತ್ತು ಬಹುಶಃ ನನಗೆ ಅನಿಸ್ತಾ ಇದೆ ಈ ರೈತ ಸಂಘದ ಹೋರಾಟ ಮುನ್ಸೂಚನೆ ಪ್ರಥಮ ಪ್ರಾರಂಭೋತ್ಸವ ಗುರ್ಲಾಪುರ ಕ್ರಾಸ್ನಲ್ಲಿ ನಡೀತಾ ಇದೆ. ಆದ್ರೆ ಮುಂಬರುವ ದಿನಮಾನಗಳಲ್ಲಿ ಬಹಳ ದಿವಸ ಗುರೂಜಿ ಅವರಿಗೆ ಈ ರೈತ ಕಂಡದ ಮುಖಂಡರಿಗೆ ಹೇಳಕ್ ಇಷ್ಟಪಡ್ತಾ ಇದ್ದಾನೆ, 2 ದಿವಸದಲ್ಲಿ ನಿಮ್ಮ ಮಾತಿಗೆ ಒಪ್ಪಿಕೊಂಡ್ರು ಸರಿ, ಒಪ್ಪಿಕೊಳ್ಳೆ ಹೋದ್ರೆ ಹಳ್ಳಿದಿಂದ ದಿಲ್ಲಿವರೆಗೆ ಕೂಡ ಆಲೋಚನೆ ಮಾಡಬೇಕು. ಯಾಕೆ ಈ ಮಾತನ್ನು ನಾವು ಸಂದರ್ಭದಲ್ಲಿ ಅವಲೋಕನ ಮಾಡಬೇಕಾಗಿದೆ ಅಂತ ಕೇಳಿದ್ರೆ, ತಮ್ಮ ಮನೆಯಲ್ಲಿ ಇರ್ತಕ್ಕಂಥ ಅರಿವಿಗಳಿಗೆ ಶೋಕೇಶ್ಗಳಿಗೆ ರೇಟನ್ನ ಜಾಸ್ತಿ ಮಾಡ್ತಾರ. ನಮ್ಮ ಅಪ್ಪ ರೈತ ಬೆಳೆದಿರ್ತಕ್ಕಂಥ ಬೆಲೆ ರೊಕ್ಕ ಕೊಡಕ್ ಯಾರ ಮನೆ ಆಸ್ತಿ ಕೊಡ್ತಾ ಇದೀರಿ? ಒಬ್ಬ ಹಳ್ಳಿ ಒಳಗೆ ಹೋದ್ರೆ ಒಬ್ಬ ರೈತನ ಮನೆಯಿಂದ ಒಂದು ಕಬ್ಬು ಬರ್ಲಿಕ್ಕೆ ದುರ್ವ್ಯವಸ್ಥೆ ಆಗಿರ್ತಕ್ಕಂಥ ರಸ್ತೆಗಳನ್ನು ಗಮನಿಸಬೇಕಾಗಿದೆ. ಹಳ್ಳಿಯಲ್ಲಿ ತೋಟದಲ್ಲಿ ಇರ್ತಕ್ಕಂಥ ನಿರಂತರ ವಿದ್ಯುತ್ ಜ್ಯೋತಿ ಅಂತ ನಾವೆಲ್ಲರೂ ಹೇಳ್ತೀವಿ, ಆದ್ರೆ ಎಷ್ಟೋ ರೈತರ ಮನೆಗೆ ಇನ್ನೂ ವಿದ್ಯುತ್ ಜ್ಯೋತಿನೇ ಬಂದಿಲ್ಲ. ಆ ಜ್ಯೋತಿ ಕೂಡ ಈ ಹೋರಾಟದಲ್ಲಿ ಅಂತ ರೈತ ಹೋರಾಟ ಕಬ್ಬಿಗೆ ಬೆಲೆ ಕೊಡ್ಬೇಕು. ಯಾಕಂತ ಕೇಳಿದ್ರೆ